ನೀವು ಯಾವುದ್ರ ಮೇಲೆ ಗಮನ ಹರಿಸ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಎನರ್ಜಿಯಿಂದ ಆಗಿರುವಂಥದ್ದು. ನಮ್ಮ ಜೀವನ ಏನು ನಡೀತಾ ಇದೆ ಅದು ವೈಬ್ರೇಷನಿಂದ ನಡೀತಾ ಇದೆ. ವೈಬ್ರೇಷನ್ ಅಂದರೆ ನಾನು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರುವಂತಹ ವಸ್ತುಗಳ ಬಗ್ಗೆ, ಅದ್ರ ಪ್ರಕಾರನೇ ನನ್ನ ಜೀವನದಲ್ಲಿ ನನಗೆ ಸಿಗ್ತಾ ಹೋಗುತ್ತೆ. ಅಂದರೆ ನಾನು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀನೋ ಆ ಫೀಲಿಂಗ್ ಥ್ರೂನೇ ನನಗೆಲ್ಲ ಸಿಗ್ತಾ ಹೋಗುತ್ತೆ. ನಿಮ್ಮ ಗಮನ ಯಾವುದ್ರ ಮೇಲೆ ಜಾಸ್ತಿ ಇರ್ತದೋ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅದೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ನೋಡಿರುವ ಹಾಗೆ ತುಂಬ ಜನರ ಗಮನ ಸಮಸ್ಯೆಗಳ ಮೇಲೆ ಇರ್ತದೆ. ಯಾವ ರೀತಿ ತನಗೆ ಸಮಸ್ಯೆ ಇದೆ ಅಂತ ಅದ್ರ ಮೇಲೆ ಇರುತ್ತೆ. ಏನು ಪರಿಹಾರ ಮಾಡಬೇಕು ಅದ್ರ ಮೇಲೆ ಇರಲ್ಲ. ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀರಾ, ಆ ಜಾಬ್ ಸಿಕ್ಕಿಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಏನೋ ಒಂದು ಕೆಲಸ ಆಗಬೇಕು, ಆಗಿಲ್ಲ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಇರುತ್ತೆ. ಅಂದರೆ ನಿಮ್ಮ ಎನರ್ಜಿ ಯಾವುದ್ರ ಮೇಲೆ ಫೋಕಸ್ ಆಗಿದೆ ಅದೇ ನಿಮ್ಮ ಮೈಂಡ್ ನಿಮಗೆ ತೋರಿಸುತ್ತೆ. ಏನೋ ಒಂದು ಕೆಲಸ ಆಗಬೇಕು, ಆದರೆ ಏನು ಒಳ್ಳೆಯದಾಗತ್ತೆ ಅಂತ ನಾವು ಯೋಚನೆ ಮಾಡಲ್ಲ. ಆಗಿಲ್ಲ ಅಂದರೆ, ಮೋಸ ಆದರೆ, ಯಾರಾದರೂ ಕೈ ಕೊಟ್ಬಿಟ್ರೆ, ಹಾಗಾಗಿ ಅದನ್ನೇ ನಾವು ನಿಜ ಜೀವನದಲ್ಲಿ ಅನುಭವಿಸ್ಬಿಡ್ತೀವಿ. ಯಾಕಂದರೆ ನಮ್ಮ ಎನರ್ಜಿನ ಆ ಕಡೆಗೆ ನಾವು ಫೋಕಸ್ ಮಾಡಿರ್ತೀವಿ. ಆಮೇಲೆ ಹೇಳ್ತೀರ ನಾನೇನು ಅಂದ್ಕೊಂಡಿದ್ನೋ ಅದೇ ಆಯಿತು ಅಂತ. ಯಾಕೆ ಅಂದ್ಕೊಂಡಿದ್ರಿ? ಒಳ್ಳೆಯದೇ ಅಂದ್ಕೋಬೋದಿತ್ತಲ್ಲ. ವಿಜುವಲೈಸೇಷನ್ ಮಾಡೋದೇ ಆಗಿದ್ದರೆ, ಫೀಲ್ ಮಾಡೋದೇ ಆಗಿದ್ದರೆ, ನನಗೆ ಈ ಕೆಲಸ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ, ಏನೇನು ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ಫೀಲ್ ಮಾಡಿ. ಏನೇನು ಸಮಸ್ಯೆ ಬರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ನಾವು ಎನರ್ಜಿ, ನಾವೀಗ ಖುಷಿಯಾಗಿದ್ದೀವಿ ಅಂದರೆ ಆ ಥರದ ಅವಕಾಶಗಳು, ಸಿಚುವೇಶನ್ಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅದೇ ನೀವು ಲೋ ಫೀಲ್ ಮಾಡ್ತಾಯಿದ್ರೆ, ಚಿಂತೆ ಟೆನ್ಷನ್ ಮಾಡ್ತಾಯಿದ್ರೆ ಅಂಥದ್ದನ್ನೇ ಜಾಸ್ತಿ ಆಕರ್ಷಣೆ ಮಾಡ್ತೀರಾ. ಏನೇನು ಸಮಸ್ಯೆ ಬರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯೂನಿವರ್ಸ್ನ ಲಾ ಇದು. ಅಂದರೆ ನೀವು ಖುಷಿಯಾಗಿದ್ದಾಗ, ನಿಮ್ಮಲ್ಲಿ ಒಳ್ಳೆ ವೈಬ್ರೇಷನ್ ಇದ್ದಾಗ ನೀವು ಅಂಥದ್ದನ್ನೇ ಆಕರ್ಷಿಸುತ್ತೀರ, ಅಟ್ರ್ಯಾಕ್ಟ್ ಮಾಡ್ತೀರಾ. ನನ್ನ ಜೀವನದಲ್ಲಿ ತುಂಬ ಸಮಸ್ಯೆ ಇದೆ ಅಂತ ನೀವು ಆ ರೀತಿ ಅಂದ್ಕೊಳ್ತಾ ಇದ್ದರೆ ಅದನ್ನೇ ಆಕರ್ಷಿಸುತ್ತೀರ, ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾಕಂದರೆ ಅವರ ಧ್ಯಾನ, ಗಮನ ಸೊಲ್ಯೂಷನ್ ಕಡೆ ಹೋಗ್ತಾನೇ ಇಲ್ಲ. ನಾನು ಸುಮಾರು ಜನರನ್ನು ಅಫರ್ಮೇಷನ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಗ್ರ್ಯಾಟಿಟ್ಯೂಡ್ ಮಾಡಿ ಸುಮಾರು ಜನರಿಗೆ ಹೇಳಿದ್ದೀನಿ. ಒಂದು ದಿವಸ 2 ದಿವಸ ಮಾಡಿ ಏನೂ ಆಗಿಲ್ಲ. ನೆಗೆಟಿವ್ ಯೋಚನೆ ಬರ್ತಾಯಿದೆ, ಚಿಂತೆ ಆಗ್ತಾಯಿದೆ, ಟೆನ್ಷನ್ ಆಗ್ತಾಯಿದೆ, ಬರೀ ಇದನ್ನೇ ಹೇಳ್ತಾರೆ. ಅವ್ರ ಗಮನ ಎಲ್ಲಿದೆ? ನೆಗೆಟಿವಿಟಿ ಮೇಲೆ. ಅದನ್ನೇ ಆಕರ್ಷಿಸ್ತಾರೆ. ನೀವು ಯಾವುದ್ರ ಮೇಲೆ ಗಮನ ಹರಿಸ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇನು ಸಮಸ್ಯೆ ಬರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ನಾವು ಎನರ್ಜಿ, ನಾವೆಲ್ಲರೂ ಅಷ್ಟೇ. ನಮಗೇನು ಬೇಕೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಏನು ಬೇಡವೋ, ಏನು ಆಗಬಾರ್ದು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ, ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಿಮಗೇನಾದರೂ ಬೇಕು, ನಿಮ್ಮದೇನಾದರೂ ಗುರಿ, ಆಸೆ ಇದೆ ಅಂದರೆ ಫಸ್ಟು ಮೈಂಡಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೇನು ಬೇಕು ಅಂತ. ಆಮೇಲೆ ಅದ್ರ ಬಗ್ಗೆನೇ ಪೂರ್ತಿ ಪಾಸಿಟಿವ್ ಆಗಿ ಯೋಚಿಸಿ. ಏನಾಗಬೇಕಂತಿದೆಯೋ ಅದನ್ನು ಮಾತ್ರ ಯೋಚಿಸಿ, ಬೇರೆ ಏನು ನಿಮ್ಮ ತಲೆಯಲ್ಲಿ ಬರಬಾರ್ದು. ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು, ನಿಮ್ಗೆ ಒಳ್ಳೆ ಹಣ ಬರಬೇಕು, ಅದ್ರ ಬಗ್ಗೆನೇ ಫೀಲ್ ಮಾಡಿ, ಯೋಚಿಸಿ. ನಿಮಗೆ ಅದೇ ಥರದ ಅವಕಾಶಗಳು, ನಿಮಗೆ ಸಪೋರ್ಟ್ ಮಾಡುವಂತಹ ಜನರು ಸಿಗೋದಂತೂ ಗ್ಯಾರಂಟಿ. ಅದೇ ನೀವು ಯಾರಾದರೂ ಮೋಸ ಮಾಡಿಬಿಟ್ರೆ, ಲಾಸ್ ಆಗಿಬಿಟ್ರೆ, ಈ ರೀತಿ ಯೋಚಿಸ್ತಾರೆ, ಆ ರೀತಿಯ ಜನರನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನಾನು ಸುಮಾರು ಜನರನ್ನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ಸಮಸ್ಯೆ ಇದೆ, ಕಷ್ಟ ಇದೆ, ನೋವಿದೆ, ಬರೀ ಇದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಅವ್ರ ಬಾಯಿಂದ ಯಾವತ್ತೂ ನನಗಿವತ್ತು ಒಳ್ಳೆಯದಾಯಿತು, ಒಳ್ಳೇದು ನನ್ನ ಜೀವನದಲ್ಲಿ ಬಂತು ಅನ್ನೋದನ್ನು ಕೇಳಿಲ್ಲ. ಯಾವ ವ್ಯಕ್ತಿ ದೂರ್ತಾ ಇರ್ತಾನೋ, ಕಂಪ್ಲೇಂಟ್ ಮಾಡ್ತಾ ಇರ್ತಾನೋ, ಅವನು ಯಾವತ್ತೂ ಕಂಪ್ಲೇಂಟ್ ಮಾಡ್ತಾನೇ ಇರ್ತಾನೆ. ಗಮನ ಹರಿಸಿ, ನೀವೇನು ಮಾತಾಡ್ತಾ ಇದ್ದೀರಾ, ಏನು ಯೋಚಿಸ್ತಾ ಇದ್ದೀರಾ, ಏನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿನ ಎಲ್ಲಿ ಹಾಕ್ತಾ ಇದ್ದೀರಾ. ಯಾಕಂದರೆ ನೀವು ಎನರ್ಜಿ ಎಲ್ಲಿ ಕೊಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ. ಡಿಪ್ರೆಷನಲ್ಲಿದ್ದೀನಿ ಅಂತಾರಲ್ಲ, ಅವ್ರಿಗೆ ಯಾಕೆ ಡಿಪ್ರೆಷನ್ ಆಗುತ್ತೆ ಗೊತ್ತಾ? ಅವರು ನೆಗೆಟಿವ್ ಯೋಚನೆ ಜಾಸ್ತಿ ಮಾಡ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಡಿಪ್ರೆಷನ್ ಯಾಕೆ ಆಗುತ್ತೆ ಅನ್ನೋದನ್ನೇ ಸರ್ಚ್ ಮಾಡ್ತಾರೆ. ಡಿಪ್ರೆಷನಿಗೆ ಮಾತ್ರೆ ತಗೋತಾ ಇರಬೇಕಾಗತ್ತೆ, ಇದು ಕಡಿಮೆ ಆಗಲ್ಲ ಅಂದರೆ ಅದನ್ನೇ ನಂಬಿಡ್ತಾರೆ. ಏನಂದರೆ ಡಿಪ್ರೆಷನ್ ಅನ್ನೋದು ನೆಗೆಟಿವ್ ವಿಚಾರಗಳ ಜಾಲ. ಪಾಸಿಟಿವ್ ವಿಚಾರಗಳನ್ನು ಕೊಡ್ತಾ ಬಂದರೆ ಅದರಿಂದ ಹೊರ ಬರಬಹುದು. ಮೆಡಿಟೇಷನ್, ಧ್ಯಾನ ಮಾಡೋದ್ರಿಂದನೂ ಸಹ ತುಂಬ ಉಪಯೋಗ ಆಗುತ್ತೆ. ಗಮನ ಹರಿಸಿ, ನೀವೇನು ಯೋಚಿಸ್ತಾ ಇದ್ದೀರಾ, ಏನು ಫೀಲ್ ಮಾಡ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ. ಯಾಕಂದರೆ ನೀವೇನು ಎನರ್ಜಿ ಹೊರಗಡೆ ಹಾಕ್ತಾ ಇದ್ದೀರೋ ಅದು ಯೂನಿವರ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಏನು ಎನರ್ಜಿ ಕಳಿಸಿರ್ತೀರೋ ಅದೇ ವಾಪಸ್ ಬರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಗೇನು ಬೇಕು, ಒಳ್ಳೇದು ಬೇಕಾಗಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಳ್ಳೆಯ ವಿಚಾರಗಳನ್ನು, ಅಫರ್ಮೇಷನ್ನ ಹೇಳ್ಕೊಂಡು ಮಲಗಿ. ಬೆಳಗ್ಗೆ ಎದ್ದ ತಕ್ಷಣ ಸಹ ಮೊದಲು ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಡಿ.
ನಿಮ್ಗೇನು ಬೇಕೋ ಅದ್ರ ಬಗ್ಗೆ ಒಳ್ಳೆಯದನ್ನು ಫೀಲ್ ಮಾಡಿ ಕಲ್ಪಿಸ್ಕೊಳ್ಳಿ, ಅಫರ್ಮೇಷನ್ ಹೇಳಿ. ಯಾಕಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ. ಒಳ್ಳೆಯದನ್ನು ಹಾಕಿ, ಅದೇ ಔಟ್ಪುಟ್ ಹೊರಗಡೆ ಬರುತ್ತೆ. ನಿಮ್ಗೇನು ಸಿಕ್ಕಿಲ್ಲ, ಕೊರತೆ ಬಗ್ಗೆ ಫೋಕಸ್ ಮಾಡೋದನ್ನು ಬಿಟ್ಟು ನಿಮ್ಗೇನು ಸಿಕ್ಕಿದ್ದೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಿಮಗೆ ಸಿಕ್ಕಿರೋಂತಹ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಒಂದು ಕೃತಜ್ಞತಾ ಭಾವ ಸಲ್ಲಿಸ್ತಾ ಹಾಗೆ ನಿದ್ದೆ ಹೋಗಿ. ನಮ್ಮ ಜೀವನದಲ್ಲಿ ಯಾಕೆ ಸಮಸ್ಯೆಗಳಿದಾವೆ ಗೊತ್ತಾ? ನಾವು ಸಮಸ್ಯೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ, ಅದನ್ನೇ ತಲೆಯಲ್ಲಿ ತುಂಬ್ಕೊಂಡಿರ್ತೀವಿ. ಯಾವಾಗ ನಾವು ಸೊಲ್ಯೂಷನ್ ಕಡೆ, ಪರಿಹಾರದ ಕಡೆ ಗಮನ ಹರಿಸ್ತೀವೋ ಪರಿಹಾರ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.